ಒಂದಾನೊಂದು ಟೈಮ್ನಾಗ ಸರ್ ಬೀಜ ಬಿದ್ದು ಮೊಳತು ಆಮೇಲೆ ಬೆಳೆದು ಈಗ ಹೆಮ್ಮರ ಆಗಿರ್ತಾವ ಸರ್. ಇಲ್ಲಿ ಯಾರು ಬೀಜ ಬಿತ್ತನೆಯನ್ನು ಮಾಡಲ್ಲ, ಉದುರಿ ಬಿದ್ದಿರ್ತಾವು. ಅವು ಸಸಿ ಮೊಳತು ಟೈಮ್ನಾಗನು ಯಾರು 1 ವರ್ಷ ಆಗ್ಲಿ 2 ವರ್ಷ ಆಗ್ಲಿ ಇಂತಿಷ್ಟು ವರ್ಷ ಮಿನಿಮಮ್ ನೀರ್ ಹಾಕ್ಬೇಕು ಅಂತಂದು ಯಾರು ಕಾಡ್ನಾಗ ಹಾಕಂಗೂ ಇಲ್ಲ ಸರ್. ನೀರು ಅಂದ್ರೂ ತನ್ನ ತಾನಾಗಿನೇ ಬೆಳೆದು ಉಳ್ಕೊಂಡು ಇಲ್ಲಿವರೆಗೂ ಕಾಡು ಉಳಿಸ್ಕೊಂಡ್ ಬಂದೈತಿ ತನ್ನ ತಾನ. ಈಗ ರೈತರು ಇಷ್ಟೆಲ್ಲ ಕಷ್ಟಪಡ್ತಾರ ಸರ್. ತಮ್ಮ ಹೊಲದೊಳಗ ಒಂದ್ ಸಸಿ ನೆಡ್ತಾರ, ಅದನ್ನು 3-4 ವರ್ಷ ಪಾಲನೆ ಪೋಷಣೆ ಮಾಡಿ ಆಮೇಲೆ ಅದ್ರಲಿಂದ ಉತ್ಪನ್ನನ ಎಕ್ಸ್ಪೆಕ್ಟ್ ಮಾಡ್ತಾರ. ಅದು ಏನ್ ರೀಸನ್ ಅಂತ ಸರ್ ಇಲ್ಲಿ? ಅದ್ ಕಾಡು ತನ್ನಂತಾನ ಇಷ್ಟು ಬೆಳೆಸ್ಕೊಳಕ ಉಳಿಸ್ಕೊಳಕ ಕಾರಣ ಏನು? ನೀವು ಅಬ್ಸರ್ವ್ ಮಾಡ್ದಂಗೆ ಇಷ್ಟು ವರ್ಷ ನೀವು ನೋಡಿರ್ತೀರಿ, ನಿಮ್ಗೆ ಏನಾರ ಒಂದು ಕಂಡಿರ್ತತಿ. ಈಗ ಅರಣ್ಯವನ್ನ ಅದೇ ಆಗಿ ನ್ಯಾಚುರಲ್ ಆಗಿ ಅದೇನು ರೀಜನರೇಷನ್ ಆಗ್ತಾ ಇರ್ತೈತಿ. ಅದ್ರದ್ದು ಪ್ರೊಸೆಸಿಂಗ್ ಸೈಕಲ್ ಏನಿರ್ತಲ್ಲ ಅದ್ರದ್ದು ಅದು ಕಂಟಿನ್ಯೂ ತಾನು ಮಾಡ್ತಾನೆ ಇರ್ತೈತಿ. ಅಂದ್ರೆ ಮರ ಸಣ್ಣದಿರ್ತ ಸಸಿ ಇರ್ತದೆ, ಸಸಿ ಆಗತ್ತೇನೆ ಮರ ಆಗ್ತದೆ. ಮರ ಆಗಿಂದ ಬೀಜಗಳು ಮತ್ತೆ ಹೊಳ್ಳಿ ಮತ್ತು ಅಲ್ಲೇ ಬೀಳ್ತಾವೆ. ಅಲ್ಲಿಂದ ಯಾವುದೇ ಅದಕ್ಕೆ ಡಿಸ್ಟರ್ಬೆನ್ಸ್ ಇರಲ್ಲ. ಇದನ್ನ ಅರಣ್ಯ ಇಲಾಖೆ ಏನ್ ಸಂರಕ್ಷಣೆ ಮಾಡ್ತೈತೆ, ನೋಟಿಫೈಡ್ ಫಾರೆಸ್ಟ್ ಅಂತ ಏನಿರ್ತೈತಲ್ಲ, ಆ ಸಂರಕ್ಷಣೆ ಮಾಡುವಂತ ಪ್ರದೇಶದಲ್ಲಿ ಯಾವುದೇ ಮಾನವನ ಹಸ್ತಕ್ಷೇಪ ಕಮ್ಮಿ ಇರುತ್ತೆ. ಹಸ್ತಕ್ಷೇಪ ಕಮ್ಮಿ ಇದ್ದಾಗ ಏನಾಗ್ತೈತಿ, ಆಟೋಮೆಟಿಕ್ಲಿ ನಮ್ಗೆ ನ್ಯಾಚುರಲ್ ರಿಸೋರ್ಸ್ ಸಿಕ್ಕಾಪಟ್ಟೆ ಸಿಗ್ತಾವ. ಗೊಬ್ಬರ ಆಗ್ಲಿ, ಆಮೇಲೆ ಎಲ್ಲಾ ತರದ ಪ್ರಭೇದದ ಸಸಿಗಳು ಇರೋದ್ರಿಂದ ಎಲ್ಲಾ ಪ್ರಭೇದ ಸಸಿಗಳದ ಎಲೆಗಳು ಭೂಮಿಗೆ ಬೀಳ್ತಾವು. ಆದ ನಂತರ ಇಲ್ಲಿ ಯಥೇಚ್ಛವಾಗಿ ಎರೆಹುಳು, ಗೆದ್ಲು ಇವೆಲ್ಲ ಒಳ್ಳೆ ಹ್ಯೂಮಸ್ ಅನ್ನ ರೆಡಿ ಮಾಡ್ತಾವು. ಹಿಂಗಾಗಿ ಇಲ್ಲಿ ಯಾವುದೇ ರೀತಿ ಸರ್ಕಾರಿ ಗೊಬ್ಬರವನ್ನ ಬಳಸುವುದಿಲ್ಲ ನಾವು. ಇದು ನ್ಯಾಚುರಲ್ಲೇ ಗೊಬ್ಬರ, ನ್ಯಾಚುರಲ್ ಆಗಿ ಸಸಿ ಬೆಳಿತಾವು. ಈಗ ಪರ್ಟಿಕ್ಯುಲರ್ ಸಿಂಹ ಅದೆಲ್ಲ ಸರ್ ನಮ್ ಭಾಗದೊಳಗೆ ಕಾಣ ಬರಲ್ಲ. ಈಗ ಟೈಗರ್ ಆಯ್ತು, ಅದು ಕ್ಯಾಟ್ ಕ್ಯಾಟಗರಿ ಒಳಗನ ಬರ್ತದೆ ಸರ್. ಹೌದು, ಬಿಗ್ ಕ್ಯಾಟ್ ಬಿಗ್ ಕ್ಯಾಟ್. ಹಂಗ ಸಿಂಹ ಯಾಕೆ ಕಂಡು ಬರಲ್ಲ ಸರ್ ಈ ಕಡೆ ನಮ್ ಭಾಗದೊಳಗ? ಬಗ್ಗೆ ಅಂತ ಏನ್ ಸ್ಟಡಿ ಮಾಡಿಲ್ರಿ, ಬಟ್ ನಾವ್ ತಿಳ್ಕೊಂಡಂಗೆ ಏನಂದ್ರೆ ಅದಕ್ಕೊಂದು ಕುರುಚಲು ಕಾಡದಲ್ಲಿ ಬಾಳ ಅದಕ್ಕೊಂದು ಏರಿಯಾ ಕಾಣ್ತಿರ್ಬೇಕು, ಮತ್ತೆ ಏರಿಯಾ ವಾಸ್ಟ್ ಆಗಿರ್ಬೇಕು, ಮತ್ತೆ ಜಾಸ್ತಿ ಇರ್ಬೇಕು. ಕುರುಚಲು ಪ್ರದೇಶದಲ್ಲಿ ಕುರುಚಲು ಕಾಡಿರ್ಬೇಕು. ಕುರುಚಲು ಕಾಡಿದ್ದಲ್ಲಿ ಇಲ್ಲಿ ಮರಗಳ ಹೈಟ್ ಬಾಳ ಇರುತ್ತೆ. ಆಮೇಲೆ ಇಲ್ಲಿ ಅಂಡುಲೇಟಿಂಗ್ ಏರಿಯಾ ಬಾಳ, ಒಂದು ಅಪ್ ಡೌನ್ಸ್ ಸಿಕ್ಕಾಪಟ್ಟೆ ಇರ್ತೈತಿ. ಹಿಂಗಾಗಿ ಅದು ಗಿರ್ ಬಿಟ್ರೆ ಮತ್ತೆ ಎಲ್ಲಿ ಸಿಂಹಗಳದ್ದು ಆಲ್ಮೋಸ್ಟ್ ಸಿಂಹ ಸ್ಟೇ ಆಗೋದು ಆಲ್ಮೋಸ್ಟ್ ಹುಲ್ಲುಗಾವಲು ಪ್ರದೇಶ ಮತ್ತೆ ಕುರುಚಲು ಕಾಡು. ಹುಲ್ಲುಗಾವಲು ಪ್ರದೇಶದಲ್ಲಿ ಸಿಂಹಗಳು ಆಲ್ಮೋಸ್ಟ್ ಗುಂಪು ಇರೋದ್ರಿಂದ ಅದಕ್ಕೆ ಆಹಾರನು ಕೂಡ ಜಾಸ್ತಿ ಬೇಕಾಗುತ್ತೆ. ಯಾಕಂದ್ರೆ ಒಂದು ಗುಂಪಿಗೆ ಆಹಾರ ಸಪ್ಲೈ ಆಗ್ಬೇಕು ಅಂತ ಯಾವುದೋ ಒಂದು ಪ್ರಾಣಿಗೆ, ಒಂದು ಹುಲಿಗಿನ ತಿಂಗಳಕ್ಕೆ ಒಂದು ಮಿನಿಮಮ್ 2-3 ಜಿಂಕೆ ಅಥವಾ 4-5 ಬೇಕಾಗ್ತಿರ್ತದೆ ಅಂದಾಗ ಒಂದು ಹುಲಿಗೆ ನಾವು ಒಂದು ಸಿಂಹ ಒಂದು ಗುಂಪೆ ಇರುತ್ತದೆ. ಫ್ಯಾಮಿಲಿ, ಅದಕ್ಕೆ ಪ್ರೈಡ್ ಅಂತಿರ್ತಾರ ಅದಕ್ಕೆ. ಅದೊಂದು ಫ್ಯಾಮಿಲಿನೇ ಇರ್ತದೆ. ಒಂದು 8-10 ಸಿಂಹಗಳು ಜೊತೆಗೆ ಇರ್ತವೆ. ಅಷ್ಟು ಆಹಾರ ಅದಕ್ಕೆ ಸಪ್ಲೈ ಆಗಕ್ಕೆ ನಮ್ಮಲ್ಲಿ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ಸಿಂಹಗಳ ಸಂಖ್ಯೆ ಮತ್ತು ಹುಲ್ಲುಗಾವಲು ಪ್ರದೇಶದಲ್ಲಿ ಜಾಸ್ತಿ ಅದು ಓಪನ್ ಏರಿಯಾನ ಇಷ್ಟಪಡುತ್ತೆ. ಅದ್ರ ಹಂಟಿಂಗ್ ಕೆಪಾಸಿಟಿ ಏನಪ್ಪಾ ಅಂತಂದ್ರೆ ಓಪನ್ ಆಗಿರ್ಬೇಕು ಅದಕ್ಕೆ. ಅಂದ್ರೆ ಕೆಲವೊಂದಿಷ್ಟು ಪ್ರಾಣಿಗಳಿಗೆ ಕೆಲವೊಂದಿಷ್ಟು ಇದರಲ್ಲಿ ಪದ್ಧತಿಯಲ್ಲಿ ಆಹಾರ ಹಂಟಿಂಗ್ ಮಾಡ್ತು, ಓಪನ್ ಆಗಿರ್ಬೇಕು. ಹಂಟ್ ಮಾಡಕ ಓಪನ್ ಆಗಿರ್ಬೇಕು, ಅಡೆತಡೆಗಳು ಇರಬಾರ್ದು. ಅದಕ್ಕೆ ಹುಲ್ಲುಗಾವಲು ಪ್ರದೇಶ ಇರೋದ್ರಿಂದ ಓಪನ್ ಆಗಿರೋದ್ರಿಂದ ಅದಕ್ಕೆ ಈಸಿಯಾಗಿ ಹಂಟಿಂಗ್ ಅನುಕೂಲ ಆಗುತ್ತೆ. ಬಟ್ ಈ ತರ ಇರೋ ಜಂಗಲ್ ಅಲ್ಲಿ ಅದಕ್ಕೆ ಹಂಟಿಂಗ್ ಮಾಡಕ ತುಂಬಾ ಡಿಸ್ಟರ್ಬ್ ಅದು ಇದನ್ನ ಮಾಡ, ಹಂಗಾಗಿ ಇಲ್ಲಿ ಸರ್ವೈವಲ್ ಆಗೋದಿಲ್ಲ. ಹಂಗೆ ನಮ್ಮಲ್ಲಿ ಸಿಂಹಗಳಿಲ್ಲ, ನಮ್ಗೆ ಸಿಗ್ತಾವ. ಟೈಗರ್ಸ್ ಏನಿಲ್ಲ. ಆಮೇಲೆ ಈಗ ಹುಲಿ ಈಗ ಸಿಂಹದ ತರ ಫ್ಯಾಮಿಲಿ ಜೊತೆಗೆ ಇರಂಗಿಲ್ಲಲ್ಲ ಸರ್? ಈಗ ಗಂಡಾಯ್ತು, ಹೆಣ್ಣಾಯ್ತು, ಅದ್ರ ಮಕ್ಕಳಾಯ್ತು, ಹಿಂಗೆಲ್ಲ ಫ್ಯಾಮಿಲಿ ಒಟ್ಟ ಇರಲ್ಲ. ಹುಲಿ ಬಗ್ಗೆ ವಿಶೇಷವಾಗಿ ನೀವು ವಿನಾಯಕ್ ಸರ್ನ ಕೇಳ್ಬೋದು. ಯಾಕಂದ್ರೆ ಒಂದು 5 ವರ್ಷ ಅವರು ವರ್ಕ್ ಮಾಡಿರೋದ್ರಿಂದ ಹುಲಿ ಬಗ್ಗೆ ನಾಗರಹೊಳೆಯಲ್ಲೇ ಅಂತಂದ್ರೆ ಅದಕ್ಕೆ ಹಂಟಿಂಗ್ ಕಲಸಲ್ಲಿವರೆಗೂ ಜೊತೆಗೆ ಇರ್ತೀರಿ, ತಾಯಿ ಜೊತೆಗೆ. ಇವಾಗ ಹೆಣ್ಣು ಹುಲಿ ಈಗ ಆಲ್ಮೋಸ್ಟ್ ಈಗ ನಾವೆಲ್ಲ ಹೇಳ್ತೀವಿ, ಇಲ್ಲ ತಾಯಿ ಪ್ರೀತಿ ಬಾಳ ಇದು. ಹೌದು, ಅದು ಕೂಡ ಹುಲಿನೂ ಕೂಡ ಮಕ್ಕಳನ್ನ ಅಷ್ಟೇ ಪ್ರೀತಿಯಿಂದ ನೋಡ್ಕೋತೈತಿ. ಬಟ್ ಅದ್ ಯಾವಾಗ ಅದ್ರ ಶಕ್ತಿ ಅಂದ್ರೆ ಅದಕ್ಕೆ ಶಕ್ತಿ ಬರ್ಲಿ ಹಂಟಿಂಗ್ ಕಲಿಸ್ತದ ತಾಯಿ. ಹಂಟಿಂಗ್ ಕಲಿಸಂದ ತಕ್ಷಣನೇ ಅದ್ ಬಿಟ್ಟು ಹೋಗದೆ ಹೋದ್ರು ಹೊಡೆದು ಬೇರೆ ಮಾಡ್ತತ್ರಿ. ಹೌದ್ರಿ. ಹುಲಿ ಯಾವತ್ತು ಜೊತೆಗೆ ಇಟ್ಕೊಳ್ಳೋದಿಲ್ಲ. ಅವ್ನ ಯಾವತ್ತು ಎರಡು ಜೊತೆಗೆ ಹುಟ್ಟಿ 4-5 ಮರಿ ಹಾಕಿದ್ಪಾ ಅಂತಂದ್ರೆ ಅದಕ್ಕೆ ಹಂಟಿಂಗ್ ಕಲ್ಸನ್ಬಿಟ್ಟ 1-6 ತಿಂಗಳು 1 ವರ್ಷ ಜೊತೆಗೆ ಇಟ್ಕೊತೈತಿ. ಜೊತೆ ಇಟ್ಕೊಂಡು ಅದಕ್ಕೆ ಹಂಟಿಂಗ್ ಕಲಿಸ್ತೈತಿ. ಹಿಂಗ್ ಬೇಟೆ ಆಡ್ಬೇಕು, ಹಿಂಗಿಲ್ಲ
ಬೇಟೆ ಆಡೋದು ಕಲಿಸ್ತಪ್ಪ ಅಂತಂದ್ರೆ ಹ್ಮ್. ಅವಾಗ ಇಂಡಿಪೆಂಡೆಂಟ್ ಆಗಿ ಅವು ಯಾವಾಗ ಬೇಟೆ ಆಡಕ್ ಸ್ಟಾರ್ಟ್ ಮಾಡ್ತಾವ ಹ್ಮ್. ಆ ಕ್ಷಣದಿಂದ ನಾವು ದೂರ ಮಾಡ್ತದೆ. ಹಾ 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 ಹುಲಿ ಇರೋದೇ ಹಂಗೆ. ಮತ್ತು ಗಂಡು ಹುಲಿ ಇತ್ತಪ್ಪ ಅಂತಂದ್ರೆ ಒಂದು ಟೆರಿಟರಿ ಫಿಕ್ಸ್ ಮಾಡಿರ್ತು. ಹೆಣ್ಣು ಹುಲಿಗೆ ಟೆರಿಟರಿ ಇಲ್ಲ. ಹಾ ಹಾ ಅವು ಎಲ್ಲಾದ್ರೂ ಹೆಣ್ಣು ಹುಲಿ ಎಲ್ಲಾದ್ರೂ ಓಡಾಡಬಹುದು. ಆಮೇಲೆ ಬೇರೆ ಗಂಡು ಹುಲಿಗಳು ಅದನ್ನ ಅಟ್ಯಾಕ್ ಮಾಡಲ್ಲ, ನನ್ ಟೆರಿಟರಿ ಇಲ್ಲ ಇಲ್ಲ ಹೆಣ್ಣು ಹುಲಿ ಅಟ್ಯಾಕ್ ಯಾಕ್ ಮಾಡೋದಿಲ್ಲ. ಬಂದೈತಿ ಅಂತ. ಹೌದು ಅಟ್ಯಾಕ್ ಮಾಡೋದಿಲ್ಲ. ಅದು ಹೆಣ್ಣು ಹುಲಿ ಟೆರಿಟರಿ ಇಲ್ಲ. ಹಾ ಹಾ ಹೆಣ್ಣು ಹುಲಿ ಎಲ್ಲಿ ಬೇಕಾದಲ್ಲಿ ಓಡಾಡಬಹುದು. ಹಾ ಸರ್. ಬಟ್ ಗಂಡು ಹುಲಿಗೆ ಟೆರಿಟರಿ ಇರುತ್ತೆ. ಹಾ ಹಾ ಒಂದ್ ಟೆರಿಟರಿ ಫಿಕ್ಸ್ ಮಾಡಿದ್ಪ ಅಂತಂದ್ರೆ ಟೆರಿಟರಿಗೋಸ್ಕರ ಹಾ ಸಾಮ್ರಾಜ್ಯಕ್ಕೋಸ್ಕರ ಯುದ್ಧಗಳು ನಡೀತೀವಲ್ಲ, ಟೆರಿಟರಿ ಎಕ್ಸ್ಪೆಂಡೇಷನ್ ಮಾಡಕ್ನು ಕೂಡ ಯುದ್ಧಗಳು ನಡೀತಾವೆ ಹುಲಿಗಳು. ಹೋ, ಹೋ, ಹೋ. ಆ ತರಗಳ ಸನ್ನಿವೇಶಗಳು ಇರ್ತವೆ. ಸರಿ. ಅದು ಗಂಡು ಹುಲಿಗಳ ಮಧ್ಯೆ ಎಕ್ಸ್ಟೆನ್ಷನ್ ಘರ್ಷಣೆ ಮಾಡ್ಬೇಕು ಅಂತ ಆಗಿರ್ತವೆ. ಘರ್ಷಣೆ, ಇನ್ನೂ ಟೆರಿಟರಿ ಎಕ್ಸ್ಟೆನ್ಷನ್ ಮಾಡ್ಬೇಕು ಅನ್ನೋಂತ ಇರುವಂತ ಹುಲಿಗಳು ಇರ್ತವೆ. ಆ ಟೈಮಲ್ಲಿ ಪಕ್ಕದಲ್ಲಿರೋ ಟೆರಿಟರಿ ಕ್ರಾಸಿಂಗ್ ಆಗಿ ಅಲ್ಲಿ ಎರಡು ಗಂಡು ಹುಲಿಗಳ ಮಧ್ಯೆ ಹೊಡೆದಾಟ ಆಗೋ ಚಾನ್ಸಸ್ ಇರ್ತೈತಿ. ಹ್ಮ್ ಹ್ಮ್ ಬಟ್ ಹೆಣ್ಣು ಹುಲಿ ಮಾತ್ರ ಟೆರಿಟರಿ ಇರೋದಿಲ್ಲ, ಓಡಾಡ್ತೈತಿ. ಹ್ಮ್ ಬಟ್ ಹೆಣ್ಣು ಹುಲಿ ಯಾವ ಏರಿಯಾದಲ್ಲಿ ಹೆಣ್ಣು ಹುಲಿ ಸೈಟ್ ಆಗ್ತದಲ್ಲ, ಹಾ ಸರ್. ಅದು ಏನಪ್ಪಾ ಅಂತಂದ್ರೆ ಟೈಗರ್ ಸಂಖ್ಯೆನ ಹೆಚ್ಚಿಗೆ ಮಾಡಕ್ ಒಂದು ಒಂಥರ ಪಾಸಿಟಿವ್, ಅಂದ್ರೆ ಹಾ ಟೈಗರ್ ಪಾಪ್ಯುಲೇಷನ್ ಪಾಸಿಟಿವ್ನೆಸ್ ಹೆಣ್ಣು ಹುಲಿ ಸೈಟಿಂಗ್ ಆಗ್ತಾ ಐತೆ ಅಂತಂದ್ರೆ ಹಾ ಹಾ ಟೈಗರ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರ್ತೈತಿ. ಪಾಸಿಟಿವ್ನೆಸ್ ಕೊಟ್ಟಂಗ. ಹಾ 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 ಬಟ್ ಹೆಣ್ಣು ಹುಲಿ ಕಾಣ್ತಾ ಇಲ್ಲ, ಬರೀ ಗಂಡು ಹುಲಿ ಕಾಣ್ತಾ ಇದವಪ್ಪ ಅಂತಂದ್ರೆ ನೆಕ್ಸ್ಟ್ ಪಾಪ್ಯುಲೇಷನ್ಗೆ ಅದು ಒಂಥರ ಹೊಡ್ತಾ ನೆಗೆಟಿವ್ ಪಾಯಿಂಟ್ ಅದು. ಹೌದು. ಹ್ಮ್ ಹ್ಮ್ ಯಾಕಪ್ಪ ಅಂತಂದ್ರೆ ಇವನ್ ಒಂದು 10 ಹೆಣ್ಣು ಹುಲಿ ಇತ್ತಪ್ಪ ಅಂತಂದ್ರೆ ಒಂದ್ 4 ಗಂಡು ಹುಲಿ ಅದವಪ್ಪ ಅಂತಂದ್ರೆ ಹಾ ಸರ್. 10 ಹೆಣ್ಣು ಹುಲಿಗಳು ಕೂಡ ಮರಿ ಹಾಕೋ ಚಾನ್ಸಸ್ ಇರ್ತದೆ. ಹಾ ಬಟ್ 10 ಗಂಡು ಹುಲಿ ಅದವು, 4 ಹೆಣ್ಣು ಹುಲಿ ಅದವು ಅಂತಂದ್ರೆ ಹ್ಮ್. ಜಸ್ಟ್ 4 ಹುಲಿಗಳು ಮರಿ ಹಾಕ್ತವು. ಬಟ್ ಟೈಗರ್ ಪಾಪ್ಯುಲೇಷನ್ ಡೌನ್ ಇರ್ತದೆ. ಹ್ಮ್ ಲಾಸ್ಟ್ ಟೈಮ್ ಕಳೆದ ಒಂದು 2 ಸೆನ್ಸಸ್ ಅಲ್ಲಿ ಮಧ್ಯಪ್ರದೇಶ ಹೈಯೆಸ್ಟ್ ಐತಿ. ಹಾ. ಬಟ್ ಅದಕ್ಕಿಂತ ಹಿಂದ ಕರ್ನಾಟಕಕ್ಕೂ ಮಧ್ಯಪ್ರದೇಶಕ್ಕೂ 1-2 ಹುಲಿ ಮಾತ್ರ ಡಿಫ್ರೆನ್ಸಿಯೇಷನ್ ಇತ್ತು. ಹ್ಮ್ ಬಟ್ ಇವಾಗ ಮಧ್ಯಪ್ರದೇಶ ಮತ್ತು ಕರ್ನಾಟಕಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಜಾಸ್ತಿ ಆಗ್ಬಿಟ್ಟತಿ. ಹಾ ಸರ್. ಯಾಕಪ್ಪ ಅಂತಂದ್ರೆ ಅಲ್ಲಿ ಅದ ಈಗ ಇದೇ ಉದ್ದೇಶ. ಹೆಂಗಪ್ಪ ಅಂತಂದ್ರೆ ಪಾಪ್ಯುಲೇಷನ್ ಸೇಮ್ ಇರ್ತೈತಿ, ಬಟ್ ಗಂಡು ಹುಲಿಗಳ ಸಂಖ್ಯೆ ಇಲ್ಲಿ ಜಾಸ್ತಿ ಆಯ್ತು ಅಂದಾಗ ಹಾ ಪಾಪ್ಯುಲೇಷನ್ ನೆಕ್ಸ್ಟ್ ಇದಕ್ಕೆ ಪಾಪ್ಯುಲೇಷನ್ ಡೌನ್ ಆಗ್ತೈತಿ. ಸರಿ. ಹೆಣ್ಣು ಹುಲಿಗಳ ಸಂಖ್ಯೆ ಏನಾರ ಜಾಸ್ತಿ ಆದ್ರೆ ಆಟೋಮೆಟಿಕ್ ಪಾಪ್ಯುಲೇಷನ್ ಸಂಖ್ಯೆ ಇನ್ಕ್ರೀಸ್ ಆಗ್ತದೆ. ಹ್ಮ್ ಹ್ಮ್ ಹ್ಮ್. ಆಮೇಲೆ ಸರ್ ಈಗ ಹುಲಿಗಳು ಈಗ ಒಂದು ಹೆಣ್ಣು ಹುಲಿ ಐತಿ, ಅದ್ರ ಜೊತೆಗೆ ಒಂದ್ 2-3 ಮರಿ ಅದಾವ ಅಂತ ಅನ್ಕೊಡ್ರಿ. ಅದಕ್ಕೆ ಟೆರಿಟರಿ ಇಲ್ಲ ಅಂತಂದ್ರಿ ನೀವು. ಹ್ಮ್. ಒಂದ್ ಯಾವ್ದೋ ಈಗ ಅದ್ರ ಅಪ್ಪ ಒಂದ್ ಕಡೆ ಇರ್ತತಿ, ಅದು ಹಂಗೆ ಟ್ರಾವೆಲ್ ಮಾಡ್ಕೊಂತ ಬೇರೆ ಟೆರಿಟರಿ ಕಡೆ ಹೋಯ್ತು, ಬೇರೆ ಗಂಡು ಹುಲಿ ಅದೇನ್ರ ಸೈಟ್ ಆಯ್ತು ಅಂತಂದ್ರೆ ಅದು ಗಂಡು ಹುಲಿ ಆ ಮಕ್ಕಳನ್ನ ಕಿಲ್ ಮಾಡೋದು ಏನ್ರ ಚಾನ್ಸಸ್ ಇರ್ತದ್ರಿ? ಕೊಂದು ಇಲ್ಲ, ಇಲ್ಲ. ತಂದು ಸಂತಾನ ಮತ್ತೆ ಇದನ್ ಮಾಡ್ಬೇಕು ಅದ್ರ ಜೊತೆಗೆ ಅಂತಂದ್ ಏನ್? ಹೆಣ್ಣು ಹುಲಿ ಕಾಪಾಡುತ್ತೆ. ಅದು ಯಾಕಂದ್ರೆ ಒಂದು ಹೆಣ್ಣು ಹುಲಿ ಜೊತೆಗಿದ್ದಾಗ ಅಲ್ಲ ಅದ್ರ ಮಕ್ಕಳ ಮೇಲೆ ಏನ್ರ ಅಟ್ಯಾಕ್ ಮಾಡ್ತತೆ ಇಲ್ಲ ಇಲ್ಲ ಬೇರೆ ಹುಲಿ ಮಕ್ಕಳು ಅಂತಂದು? ಇಲ್ಲ 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 ಆ ತರ ಏನಿರೋದಿಲ್ರಿ. ಹ್ಮ್. ಯಾಕಂದ್ರೆ ಮರಿಗಳು ಇರ್ತಾವಲ್ಲ, ಹ್ಮ್. ಮರಿಗಳ ಮೇಲೆ ಅಷ್ಟು ಫೈಟಿಂಗ್ ಅಂತ ಇರೋದಿಲ್ಲ. ಹಾ, ಹಾ. ಅಂದ್ರೆ ಈಗ ಹೆಂಗ ಏನಾಗುತ್ತೆ ಅಂತಂದ್ರಿ, ಅವುಗಳ ಮಧ್ಯೆ ನೇರವಾಗಿ ಏನಪ್ಪಾ ಅಂತಂದ್ರೆ ಈಗ ನಾವು ಇದವಪ್ಪ, ಈಗ ನಾವು ನೀವು 2 ಜನ ಇದವಪ್ಪ ಅಂತಂದ್ರೆ ಹ್ಮ್ ಹ್ಮ್ ಯಾವ್ದೋ ಸಣ್ಣ ಮಗು ಇತ್ತಂದ್ರೆ ನಾವು ಅದ್ರ ಬಗ್ಗೆ ಅಸೂಯೆ ಪಡ್ಕೊಳೋದಿಲ್ಲ. ಹ್ಮ್ ಹ್ಮ್ ನಮ್ಮಷ್ಟೇ ಸಬಲವಾಗಿ ನಮಗೆ ಪೈಪೋಟಿಯುತ ಇದನ್ನ ಅಂತಂದಾಗ ನಾವು ಅಸೂಯೆ ಪಡ್ಕೋತೇವೆ. ಹಾ ಹಾ ಆ ಅಸೂಯೆಯಿಂದ ನೇರವಾಗಿ ಫೈಟ್ ಆಗೈತಿ. ಹಾ ಬಟ್ ನಮ್ಮಲ್ಲಿ ಅಸೂಯೆ, ನಾವು ಮನುಷ್ಯರ ಮಧ್ಯೆ ಅಸೂಯೆ ಆತಂತಂದ್ರೆ ಜಸ್ಟ್ ಅಸೂಯೆ ಪಡ್ಕೊಂಡು ಇಂಡೈರೆಕ್ಟ್ ಆಗಿ ಫೈಟ್ ಮಾಡ್ತೇವೆ ನಾವು. ಹ್ಮ್ ಹ್ಮ್ ಬಟ್ ಪ್ರಾಣಿಗಳ ಮಧ್ಯೆ ಇಂಡೈರೆಕ್ಟ್ ಫೈಟ್ ಅನ್ನೋದಿರಲ್ಲ, ನೇರವಾಗಿ ಏನಿದ್ರು ನೇರವಾಗಿ ಫೈಟ್. ಅವು ಅಸೂಯೆ ಆಯ್ತು ಅಂತಂದಾಗ ನೇರವಾಗಿ ಫೈಟ್ ಆಗ್ತವೆ. ಹ್ಮ್ 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 ಬಟ್ ಸಣ್ಣ ಮರಿಗಳ ಜೊತೆಗೆ ಅದು ಅಸೂಯೆ ಪಟ್ಕೊಳ್ಳೋ ಉದ್ದೇಶ ಬರೋದಿಲ್ಲ, ಹಂಗೆ ಸಣ್ಣ ಮರಿಗಳ ಮಧ್ಯೆ ಫೈಟ್ ಆಗೋದಿಲ್ಲ. ಅಥವಾ ಸರ್ ಈಗ ಡೊಮೆಸ್ಟಿಕ್ ಕ್ಯಾಟ್ ಇರ್ತದಲ್ಲ, ಬೆಕ್ಕು, ಅದು ಗಂಡು ಮರಿಗಳನ್ನ ಕಿಲ್ ಮಾಡ್ತಿರ್ತದೆ, ಬೇರೆ ಎಲ್ಲಾದ್ರೂ ಸಣ್ಣ ಮರಿ ಇದ್ರು ಕಿಲ್ ಮಾಡ್ತದೆ. ಹಂಗೇನಾದ್ರು ಟೈಗರ್ ಒಳಗೆ ಹಂಗೇನ್ರ ಇಲ್ಲ ಆ ತರ ಏನಾಗೋದಿಲ್ಲ. ಇಲ್ಲಲ್ಲ? ಆ ತರ ಏನಿಲ್ಲ. ಹಾ. ಸುಮಾರು ಪ್ರಭೇದದ ವೆರೈಟಿ ಆಫ್ Variety of ಸ್ಪೀಸೀಸ್ ಮರ ನಾವು ಬೆಳಿತಾವೆ. ನೋಡ್ಬೋದ್ರಿ ಮರಗಳು. ಅವೆಲ್ಲ ಒಂದೇ ಮರ ನಾ ಬೆಳಿಬೇಕು ಅಂತ ಅನ್ನಂಗಿಲ್ಲ. ಹೌದು. ಪಕ್ಕನೇ ಇರುತ್ತೆ, ಅಲ್ಲ, ಪಕ್ಕನೇ ಇರುತ್ತೆ. ಮತ್ತೆ ಇನ್ನೊಂದು ರೀಸನ್, ಈಗ ನಮ್ಮ ಸಹೋದರ ನಮ್ಮ ಫ್ರೆಂಡ್ ಹೇಳಿದ್ರಲ್ಲ ಈಗ, ಹಾ, ಸರ್. ನಮ್ಮ ವೀರೇಶ್ ಹೇಳಿದ ಹೆಂಗ್ ಅಂದ್ರೆ ಒಂದೇ ಒಂದ್ ಜಾಗದಲ್ಲಿ ನಾನಾ ತರದ ಗಿಡಗಳು ಇರ್ತಾವ ಅಂತ ಹೇಳಿದ್ರಲ್ಲ, ಹಾ ಸರ್. ಅದ್ ಎಷ್ಟು ಒಳ್ಳೇದಂತಂದ್ರೆ ಯಾಕೆ ಎಲ್ಲಾ ಗಿಡಗಳು ಬೆಳಿತೀವಪ್ಪ ಅಂತಂದ್ರೆ ಇಲ್ಲಿ ಹಾ ಸರ್. ಈಗ ನೀವು ನಮ್ಮ ರೈತರು ನೋಡ್ತಿರ್ಬೋದು. ಹೆಂಗ್ ಹೇಳ್ರಿ, ಈಗ ಶೇಂಗಾ ಹಾಕಾಕತ್ತಾರಪ್ಪ ಅಂದ್ರೆ ಎಲ್ಲರೂ ಕಂಟಿನ್ಯೂ ಶೇಂಗಾ ಹಾಕ್ತಾರೆ. ಹೌದು ಹೌದು ಹೌದು. ಈ ಹತ್ತಿ ಬೆಳಕತ್ತಾರಪ್ಪ ಅಂದ್ರೆ ಕಂಟಿನ್ಯೂ ಒಂದು 10 ವರ್ಷ ಕಂಟಿನ್ಯೂ ಹತ್ತಿ ಬೆಳಿತಾರೆ. ಹೌದ್ರಿ. ಬಟ್ ಹಿಂದ ನಮ್ಮ ಹಿರಿಯರು ಬೆಳಿತಿದ್ರು ಹೆಂಗಪ್ಪ ಅಂದ್ರೆ 1 ಎಕರೆ ಹೊಲದೊಳಗ ಶೇಂಗಾ ಹಾಕ್ಯಾರಪ್ಪ ಅಂದ್ರೆ ಶೇಂಗಾದೊಳಗೆ ಹೆಸರು ಹಾಕ್ತಿದ್ರು, ಹಾ ಸರ್. ಹೆಸರಲ್ಲಿ ಹುಳಿ ಹಾಕ್ತಿದ್ರು, ಹೌದು. ಹುಳಿ ಜೊತೆ ಮತ್ತೆ ತೊಗರಿ ಹಾಕ್ತಿದ್ರು. ಒಂದೊಂದು ಅಕಡಿ ಸಾಲ ಅಂತ ಬೆಳಿತಾ ಇದ್ರು. ಹೌದ್ರಿ. ಅವಾಗ ಏನಾಗಿತ್ತು ಅಂತಂದ್ರ ಒಂದು ಬೆಳೆಗೆ ಬೇಕಾಗಿರುವಂತ ಪೌಷ್ಟಿಕಾಂಶಗಳೇ ಬೇರೆ, ಹಾ. ಇನ್ನೊಂದು ಬೆಳೆಗೆ ಬೇಕಾಗಿರೋ ಪೌಷ್ಟಿಕಾಂಶಗಳೇ ಬೇರೆ. ಹ್ಮ್ ಹ್ಮ್. ಅದೇನಾಗ್ತಿತ್ತು, ಅದನ್ನ ಇದು ಡಿಸ್ಟರ್ಬ್ ಮಾಡಲ್ಲ, ಇದನ್ನ ಅದು ಡಿಸ್ಟರ್ಬ್ ಮಾಡಲ್ಲ, ಎಲ್ಲವೂ ಕೂಡ ಚೆನ್ನಾಗಿ ಬೆಳಿತಿತ್ತು. ಸಹಜೀವನ. ಒಂದು ಸಸಿ ಬೆಳೆದಾಗ ಅದರಿಂದ ಬರೋ ವೇಸ್ಟೇಜ್ ಒಂದು ಪೋಷಕಾಂಶನ ಭೂಮಿಗೆ ಬಿಡ್ತಿತ್ತು, ಇನ್ನೊಂದರಿಂದ ಬರೋ ವೇಸ್ಟೇಜ್ ಮತ್ತೊಂದು ಪೋಷಕಾಂಶಗಳನ್ನ ಭೂಮಿಗೆ ಬಿಡ್ತಿತ್ತು. ಅದರಿಂದ
ಭೂಮಿಯ ಫಲವತ್ತತೆನೂ ಕೂಡ ರೀಸೈಕಲ್ ಆಗ್ತದೆ. ಅವು ಎರಡು ಬೆಳೆಗಳು ಒಂದಕ್ಕೊಂದು ಬೆನಿಫಿಷಿಯಲ್ ಇರ್ತದೆ. ಅದರದೇ ಆದ ವೇಸ್ಟೇಜ್ ನ ಪ್ರತಿಯೊಂದು ಬೆಳೆನೂ ಕೂಡ ಈಗ ಗಿಡದ ಇಲ್ಲಿ ಜಂಗಲಲ್ಲಿ ಒಂದು ಗಿಡ ಐತಂದ್ರ ಬೇಸಿಗೆಯಲ್ಲಿ ಎಲ್ಲ ಎಲಿ ಉದಿರಿ ಅದರದೇ ಆದ ಪೋಷಕಾಂಶಗಳನ್ನ ಭೂಮಿ ಬಿಡುತ್ತೆ. ಇವನ್ ರೈತರಾಗಿ ನಾವು ಭೂಮಿಯಲ್ಲಿ ಏನೋ ಒಂದು ಬೆಳೆ, ಒಂದು ಶೇಂಗಾ ಬೆಳೆದಪ್ಪ, ಅದ್ರ ವೇಸ್ಟೇಜ್ ಅಥವಾ ಅದ್ರ ಎಲೆ ಎಲ್ಲ ಉದ್ರಿ ಅದರದೇ ಆದ ಪೋಷಕಾಂಶಗಳನ್ನ ಭೂಮಿ ಬಿಡ್ತದೆ. ಯಾಕಂದ್ರೆ ಅದೆಲ್ಲ ಮನುಷ್ಯನು ಇದಲ್ರಿ ಏನು ಒಂದೇ ತಿನ್ನಂಗಿಲ್ಲ. ಹೌದೌದು. ಮುಂಜಾನೆ ತಿಂದಿದ್ದನ್ನ ಮಧ್ಯಾಹ್ನ ತಿನ್ನಲ್ಲ. ಮಧ್ಯಾಹ್ನ ಮತ್ ಬೇರೆ ಕಾಳು ಪಲ್ಯ ಬೇಕು, ತರಕಾರಿ ಬೇಕು ಅಂತ ಮತ್ ನೈಟ್ ಬೇರೆದ್ ಕೇಳ್ತಾನ. ಹಂಗೆ ಇಲ್ಲಿ ಸಾವಿರಾರು ಜಾತಿ ಪ್ರಾಣಿಗಳದಾವ್, ಪಕ್ಷಿಗಳದಾವ್. ಒಂದು ಪಕ್ಷಿಗೆ ಅದೇ ಹಣ್ಣು ಇಷ್ಟ ಆಗ್ಬಹುದು, ಒಂದ್ ಪಕ್ಷಿಗೆ ಅದಿಷ್ಟ ಆಗದೆ ಇರ್ಬೋದು. ಅದಕ್ಕೆ ಹಿಂಗಾಗಿ ಎಲ್ಲವನ್ನು ಒಂದು ಸರ್ವೈವಲ್ ಮಾಡುವಂತ ಕೆಪಾಸಿಟಿ ಜಂಗಲಿಗಿದೆ. ಅದು ಎಲ್ಲಾ ರೀತಿಯಿಂದ ಅದು ಆಗ್ಲಿಲ್ಲ ಅಂದ್ರೆ ಅದು ನ್ಯಾಚುರಲ್ ಆಗಿ ತಾನೇ ಮಾಡ್ಕೊಳ್ಳುತ್ತೆ. ಅದಕ್ಕೊಂದು ಅದೇನೋ ಪ್ರಕೃತಿ ವಿಸ್ಮಯ ಅಂತಾರೋ ಏನು, ಬಟ್ ಆದ್ರೆ ಅದು ತನ್ನಿಂತಾನೆ ಮಾಡ್ಕೊಳ್ಳುತ್ತೆ. ಅದು ಮಾನವನ ಹಸ್ತಕ್ಷೇಪ ಬಹಳ ಕಡಿಮೆ ಇರೋದ್ರಿಂದ, ಪ್ರಾಣಿಗಳೇ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿ ಕೃತಕವಾಗಿ ನಾವ್ ಯಾವ್ದನ್ನ ಇಲ್ಲಿ ಮಾಡೋದು ಬಹಳ ಕಡಿಮೆ. ಅದು ತನ್ನಿಂತಾನೆ ನ್ಯಾಚುರಲ್ ಆಗಿ ಬೆಳೆಯುತ್ತೆ. ಈಗ ಗೊಬ್ಬರದ ಅನ್ಕೆ ಹೇಳಿದ್ರಿ ನೀವು. ಮೇನ್ ನನಗನ್ಸೋ ಮಟ್ಟಿಗೆ ವಾಟರ್ ರಿಸೋರ್ಸ್ ಎಲ್ಲಿ ಇರ್ತೈತಲ್ಲ ಅದು ಭಾಳ ಇಂಪಾರ್ಟೆಂಟ್ ಅನ್ಸುತ್ತೆ. ಗಿಡ ಆಗಲಿ ಮತ್ತೊಂದಾಗಲಿ ಏನೋ ನಾವು ಕೃಷಿ ಮಾಡ್ತೇವೆ ಅಂದ್ರೂ ಇಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಹೆಂಗಿರ್ತದೆ ಸರ್ ನೀವು ಕಂಡಂಗೆ? ಈಗ ನಾವು ಫಾರ್ ಎಕ್ಸಾಂಪಲ್ ನೀವು ಹೊರಗೆ ನೋಡ್ಬೋದು, ನೀವು ಎಲ್ಲಿ ಹಳ್ಳಿಗಳು ಇರ್ತಾವೆ, ಪಟ್ಟಣಗಳು ಇರ್ತಾವಲ್ಲ, ಕೆರೆ ಇರ್ತಾವೆ, ಅಥವಾ ಕೃಷಿಗೆ ನಾವು ಬೋರ್ವೆಲ್ ಬಳಕೆ ಮಾಡ್ತೀವಿ. ಒಟ್ಟು ನೀರಿಂದ ಏನಾದರೂ ಒಂದು ರಿಸೋರ್ಸನ್ನು ಕಂಡ್ಕೊಂಡಿರ್ತೀವಿ. ಇಲ್ಲಿ ಕಾಡಿನೊಳಗೆ ಯಾವುದೇ ರೀತಿ ಹಂಗೆ ನಾವಾಗಿನ ಎಲ್ಲರ ಕೆರೆ ಓಪನ್ ಮಾಡೋದಾಗ್ಲಿ ತೆಗ್ದಿರೋದಾಗ್ಲಿ ಹಂಗೇನು ಮಾಡಿರಲ್ಲ. ಇಲ್ಲಿ ಹೆಂಗೆ ಮ್ಯಾನೇಜ್ ಆಕತಿ ವಾಟರ್ ರಿಸೋರ್ಸ್? ಈಗ ಬೇಸಿಗೆ ಅಂತರೂ ಇಲ್ಲಿ ಬೀಳ್ತತಿ, ಅಲ್ಲಿ ಬೀಳ್ತತಿ. ಇವು ಸರ್ವೈವ್ ಆಕವು, ಅಲ್ಲಿ ಸರ್ವೈವ್ ಆಗೋದನ್ಕಿ ಕಷ್ಟ. ಒಂದು 15 ದಿವಸ ಏನಾರ ಮಳೆ ಇಲ್ಲ ಅಂತಂದ್ರೆ ಬೇಸಿಗೆ ಟೈಮ್ನಲ್ಲಿ ಬೆಳೆ ಎಲ್ಲ ಒಣಗೋದು ಖಂಡಿತ ಒಣಗೇ ಬಿಡ್ತಾವೆ. ಭಾರತದಲ್ಲಿ ಎಷ್ಟು ನದಿಗಳು ಹರಿತಾವಲ್ರಿ, ಎಲ್ಲಾ ನದಿಗಳ ಮೂಲ ಅರಣ್ಯನೇ. ಅರಣ್ಯ ಒಂದು ಸರಿಯಾಗಿ ಇತ್ತಂದ್ರ ಎಲ್ಲಾ ನದಿ ಮೂಲಗಳ ಹುಟ್ಟುವುದು ಎಲ್ಲವೂ ನಮ್ಮ ಪಶ್ಚಿಮ ಘಟ್ಟದಲ್ಲೇ ಅದಾವು. ಹಿಂಗಾಗಿ ಇಲ್ಲಿ ಯಾವುದೇ ರೀತಿ ನೀರಿಂದ ನಮಗ ಕೊರತೆ ಆಲ್ಮೋಸ್ಟ್ ಕಡಿಮೆ. ನಮ್ಗೆ ಈಗ ಒಂದ್ ಸ್ವಲ್ಪ ಈ ಕಡೆ ಬಯಲು ಸೀಮೆಯಲ್ಲಿ ಒಂದ್ ಸ್ವಲ್ಪ ನಮ್ಗೆ ಅದ್ರದ ಸಮಸ್ಯೆ ಆಗ್ಬಹುದು. ಬಟ್ ಇನ್ನು ಹೋದಂಗ ಪಶ್ಚಿಮ ಘಟ್ಟಗಳಲ್ಲಿ ಹೋದಂಗ ಯಾವುದೇ ನೀರಿಂದ ಸಮಸ್ಯೆ ಬಹಳ ಕಡಿಮೆ. ಆದ ನಂತರ ನೀರು ಅಂದ್ರೆ ಏನದು ಒಂಥರ ಅದು ಜೀವಜಲ. ಅದು ಎಲ್ಲ ಪ್ರತಿಯೊಬ್ಬ ಮನುಷ್ಯಗೂ ಬೇಕು, ಪ್ರಾಣಿಗಳಿಗೂ ಬೇಕು. ಈ ಜಗತ್ತಿನಲ್ಲಿರುವಂತ ಪ್ರತಿಯೊಂದು ಕೋಟಿ ಅಣುಜೀವಿಗಳಿಗೆ ಎಲ್ಲದಕ್ಕೂ ನೀರಿನ ಮೇಲಿನ ಅವಲಂಬನೆ ಆಗಿರ್ತಾವ. ಮತ್ತೆ ಇತ್ತೀಚೆಗೆ ನಮ್ಗ ರೈತರಿಗೆ ಬೆಳೆ ಬೆಳಿಲಿಕ್ಕೂ ಇತ್ತೀಚೆಗೆ ಎಲ್ಲ ಹಲವಾರು ಕಡೆ ನೀರಾವರಿ ವ್ಯವಸ್ಥೆನೂ ಭಾರಿ ಚೆನ್ನಾಗಿ ಮಾಡ್ತಾ ಇದಾರೆ. ಎಲ್ಲಾ ಕಡೆ ನೀರಾವರಿ ವ್ಯವಸ್ಥೆ ಚೆನ್ನಾಗಿ ಆಗ್ಬೇಕಂದ್ರೆ ಅರಣ್ಯ ಮಾತ್ರ ಚೆನ್ನಾಗಿರ್ಬೇಕು. ಅರಣ್ಯ ಚೆನ್ನಾಗಿದ್ದಾಗನ ಅಲ್ಲಿ ನೀರಾವರಿ ವ್ಯವಸ್ಥೆ, ಅಲ್ಲಿ ಆಹಾರ. ಇದಕ್ಕೆ ಆಹಾರ ಚೆನ್ನಾಗಿ ನಾವು ಇಲ್ಲಿ ಕೊಟ್ರೆ ಅದು ನಮ್ಗೆ ಅಲ್ಲಿ ಆಹಾರವನ್ನ ಚೆನ್ನಾಗಿ ಕೊಡಕ್ಕೆ ಸಾಧ್ಯ ಆಗ್ತದೆ. ಸರಿ, ನಿಮ್ ಡಿಪಾರ್ಟ್ಮೆಂಟ್ ವತಿಯಿಂದ ಈಗ ಕಾಡು ಪ್ರಾಣಿಗಳು ಏನಾರ ಇರ್ತಾವ, ಬೇಸಿಗೆ ಟೈಮ್ನಲ್ಲಿ ಕೆರೆ ಕಟ್ಟೆ ಅನ್ಕಿ ಇರಲ್ಲ ಇಲ್ಲಿ, ಅಥವಾ ಕೆಲವೊಂದಿಷ್ಟು ಕಡೆ ಇರ್ಲೂಬಹುದು, ನನಗೆ ಗೊತ್ತಿಲ್ಲ ಸರ್. ನೀವೇನಾದ್ರೂ ಹಂಗೆ ಕಾಡು ಪ್ರಾಣಿಗಳಿಗೆ ಇರ್ಲಪ್ಪ ನೀರು ಅಂತಂದು ನಿಮ್ಮ ಯಾವಾರ ಪ್ರಾಜೆಕ್ಟ್ ವತಿಯಿಂದ ಎಲ್ಲಾರ ತಗ್ಸೋದು, ನೀರು ನಿಂದಿರ್ಲಿ ಅಲ್ಲಿ ಮುಂದೆ ಬೇಸಿಗೆಯಲ್ಲಿ, ಆ ಥರ ಏನಾದ್ರು ನಿಮ್ಮ ಡಿಪಾರ್ಟ್ಮೆಂಟ್ ಏನಾರ ಕೆಲಸ ಮಾಡ್ತೈತೆ? ಅಥವಾ ನ್ಯಾಚುರಲಿ ಏನಿರ್ತಾವೋ ಸರ್ ಅದನ್ನ ನ್ಯಾಚುರಲಿ ಇರಾಕ ಬಿಟ್ಬಿಡ್ತೀರಿ ನೀವು? ನ್ಯಾಚುರಲಿ ಇರಾಕ್ ಬಿಟ್ಟಿದ್ದು ನ್ಯಾಚುರಲಿ ಇರಾಕ್ ಬಿಟ್ಟತ್ರಿ. ನ್ಯಾಚುರಲ್ ಕೆರೆನೂ ಅದಾವು, ಎಷ್ಟೋ ಕೆರೆಗಳದಾವು, ಅವ್ನ ಹೂಳು ತೆಗೆ ಕೆಲಸ ನಡೀತಿರ್ತೈತಿ. ಮತ್ತ ಇತ್ತೀಚೆಗೆ ಸ್ವಲ್ಪ ಬೇಸಿಗೆಯಲ್ಲಿ ಈಗ ಜಿಂಕೆಗಳು ಎಲ್ಲಾ ನೀರ್ ಹರಿಸ್ಕೊಂಡು ಊರಲ್ಲಿರೋ ಕೆರೆಗಳು ಬರೋದು ಎಲ್ಲ ಆಗ್ತಿರೋದ್ರಿಂದ ಮಧ್ಯ ಸಿಮೆಂಟಿನ ತೊಟ್ಟೆ ಮಾಡ್ತೀವಿ. ರಿಂಗ್ಸ್ ಗಳನ್ನ ತಗೊಂಡ್ಬಂದ್ಬಿಟ್ಟು ಹಾಕಿ ಅದಕ್ಕೆ ಕೆಳಗಡೆ ಎಲ್ಲಾ ಸಿಮೆಂಟ್ ಬೆಡ್ ಹಾಕಿ ಅದಕ್ಕೆ ವಾರಕ್ಕೊಂದ್ಸರಿ ಹೋಗಿ ನೀರ್ ಬಿಡೋದು ವ್ಯವಸ್ಥೆ ಮಾಡ್ತಿರ್ತೇವೆ ಮಧ್ಯೆ. ನೀರ್ ಹಂಗ ಆತರ ಇರೋ. ಮತ್ತೆ ಇನ್ನೊಂದು ಜಂಗಲಲ್ಲಿ ಸುಮಾರು ಮಧ್ಯ ಒಂದ್ ಒಳ್ಳೆ ಕೆರೆಗಳು ಇರ್ತಾವ್ರಿ. ಆಲ್ಮೋಸ್ಟ್ ಪ್ರಾಣಿಗಳಿಗೆ ನೀರ್ ಹರಿಸ್ಕೊಂಡು ಹೋಗೋದು ಗೊತ್ತಿದ್ದೇ ಇರ್ತೈತಿ. ಮ್ಯಾಕ್ಸಿಮಮ್ ನಾವು ಮಾಡಿರೋ ತೊಟ್ಟೆಕ್ಕಿಂತ ಅವೇನ್ ಜಂಗಲಲ್ಲಿ ಇರ್ತಾವಲ್ಲ ಆ ಕೆರೆಗಳನ್ನ ಆಯ್ದ ಕೆರೆಗಳಂತ ಇದ್ದೇ ಇರ್ತಾವ. ಅವು ಈಗ ಆನೆಗಳಂತರೂ 10 ವರ್ಷ ಬಿಟ್ಟು ಆ ಜಾಗಕ್ಕೆ ಬಂದ್ರು ಅದೇ ಕೆರೆಗೆ ಹೋದ್ರೆ ನೀರ್ ಸಿಗ್ತೈತೆ ಅನ್ನೋ ಬುದ್ಧಿಮಟ್ಟ ಇರ್ತದೆ. ಇರೋ ಸಾಮಾನ್ಯ ಪ್ರಾಣಿಗಳಿಂದ ಜಿಂಕೆಗಳು, ಇನ್ನು ಪ್ರತಿನಿತ್ಯ ಇರೋ ಭಾಗದ ಜಿಂಕೆಗಳು, ಕಾಡಂದಿಗಳು, ಇವು ಸಣ್ಣ ಪುಟ್ಟ ಪಕ್ಷಿಗಳು. ಬಟ್ ಯಾವ್ದಾರ ಒಂದ್ ಕೆರೆ ಐತಪ್ಪ ಅಂದ್ರ ಆ ಕೆರೆಯಲ್ಲಿ ನೀರ್ ಐತಿ ಅಂತಂದ್ರ ಎಲ್ಲಾ ಪ್ರಾಣಿಗಳು ಆ ಸಮಯದಲ್ಲಿ ಆ ನೀರ್ ಕುಡಿಬೇಕನ್ನೋ ಸಮಯದಲ್ಲಿ ಆ ಕೆರೆ ಕಡೆ ಮೂವ್ಮೆಂಟ್ ಆಗೇ ಆಗ್ತವ್ರಿ. ಆನೆಗಳಾಗ್ಲಿ ಪ್ರಾಣಿಗಳಾಗ್ಲಿ ಎಲ್ಲಿ ನೀರ್ ಇರುತ್ತೋ ಆ ಕಡೆ ಮೂವ್ಮೆಂಟ್ ಸ್ವಲ್ಪ ಜಾಸ್ತಿ ಆಗತ್ರಿ. ಬೇಸಿಗೆ ಟೈಮಲ್ಲಿ, ಮಳೆಗಾಲ ಟೈಮ್ ಅಂತೂ ಎಲ್ಲಿ ಬೇಕಾದಲ್ಲಿ ಎಲ್ಲಾ ನೀರ್ ಸಿಗ್ತಿರ್ತೈತಿ. ಅವಕ್ಕ ನೀರ್ ಕುಡ್ಕೊಂಡು ಸಮೃದ್ಧವಾಗಿರ್ತವೆ. ಬೇಸಿಗೆ ಟೈಮಲ್ಲಿ ಯಾವ ಕೆರೆಯಲ್ಲಿ ನೀರ್ ಇರುತ್ತೆ ನೋಡ್ರಿ ಆ ಕಡೆ ಭಾಗದಲ್ಲಿ ತಮ್ಮ ಮೂವ್ಮೆಂಟ್ ನ ಶಿಫ್ಟ್ ಮಾಡ್ತವ್ರಿ. ಅವನಲ್ಲಿ ನೀರ್ ಕುಡಿತೇವೆ, ತೊಂದ್ರೆ ಇಲ್ರಿ. ಇದರದಲ್ಲಿ ಒಂದು ಮರ ಇತ್ತು,
ಹಾ ಬಿದ್ದಿದ್ದರಿಂದ ಇದೊಂದು ಸೆಕ್ಷನ್ ಕಟ್ ಆಗೈತಿ. ಹಾ ಹಾ ಮತ್ತೆ ಇನ್ನೂ ಚೆನ್ನಾಗಿ ಸರ್ವೈವ್ ಆಗ್ತಾ ಇದೆ. ಹ್ಮ್ ಹ್ಮ್ ಒಂದು ಇಂಥವ ದೊಡ್ಡ ಬಳ್ಳಿಗಳು ಹಬ್ಬಿ ಮರವನ್ನ ಪೂರ್ತಿ ಡೆಮಾಲಿಷ್ ಮಾಡಿಬಿಡ್ತಾವ ಒಂದೊಂದ್ಸರಿ. ಹಾ ಹಾ ಎಲ್ಲ ಕತ್ತಿದಂಗೆ ಇದಕ್ಕೆ ಹೋಗೋ ಆಹಾರ ಮತ್ತು ನೀರು ಬಂದಾಗೋ ರೀತಿ ಇರ್ತೈತಿ. ಮತ್ತೆ ಇದಕ್ಕೆ ಯಾವುದೂ ಆಗಿಲ್ಲ. ನಮ್ಮಲ್ಲಿ ಆಲ್ಮೋಸ್ಟ್ ಗಿಡಗಳಿಗೆ ರೋಗ ಬಹಳ ಕಡಿಮೆ. ಗಜಮಾಲಿ ರೋಗ ಯಾವುದೇ ರೋಗ ಬರಲ್ಲ. ನಮ್ಮ ಜಂಗಲ್ ಪ್ರಾಣಿಗಳು ಅಷ್ಟೇ ಇದ್ದು ಹೊರಗೆ ಔಟ್ಸೈಡ್ ಇಂದ ಯಾವುದೇ ರೀತಿ ಪ್ರಾಣಿಗಳು ಇಲ್ಲಿ ಎಂಟ್ರಿ ಆಗ್ಲಿಲ್ಲ. ಚೆನ್ನಾಗಿ ಬೆಳಿತಾವೆ, ಯಾವುದೇ ಸಮಸ್ಯೆ ಇರೋದಿಲ್ಲ. ಹೌದ್ರಿ. ಏನ್ ರೀಸನ್ ಸರ್ ಹಂಗ ಹೊರಗಡೆಯಿಂದ ಬರ್ಲಿಲ್ಲ ಅಂತಂದ್ರೆ ಚೆನ್ನಾಗಿರ್ತಾವ ಅಂತಂತಿರಲ್ಲ? ಹೊರಗಡೆಯಿಂದ ಬರುವಂತವು ಏನಾಗಿರ್ತಾವ, ಅವು ಇಲ್ಲಿ ಮೇಯಿಸ್ಕೊಂಡು ಅವ್ರು ಹೋಗಿರ್ತಾರಲ್ಲ, ಅಲ್ಲಿಯೂ ಕೆಲವೊಂದಿಷ್ಟು ವೈರಸ್ಗಳಾಗ್ಲಿ ಒಂದಿಷ್ಟು ಕ್ರಿಮಿಕೀಟಗಳು ದನದ ಮೇಲೆ ಇರುವಂತವು ಇದಕ್ಕೆ ಮರಕ್ಕೆ ಒಂದಿಷ್ಟು ಹಾನಿ ಮಾಡ್ತಾವ ಅಂತೇಳಿ ಹಿಂಗೆ ಇದೆ. ಬಾಂಬೋನಿಕೆ ಆನೆಗೆ ಬಹಳ ಇಷ್ಟ. ಈ ಸಣ್ಣ ಬಾಂಬು ಇದೆಯಲ್ಲ, ಇದನ್ನು ಬಹಳ ಇಷ್ಟಪಡುತ್ತೆ ಆನೆ. ನಮ್ಮ ವಿನಾಯಕ್ ಸರ್ ಅನ್ಕಿನ ಅಲ್ಲೇ ಡ್ಯೂಟಿ ಮಾಡಿ ಬಂದಾರ ಮೈಸೂರು. ಅವ್ರಿಗೆ ಆನೆ ಮತ್ತು ಹುಲಿ ಬಗ್ಗೆ ನಮ್ಕಿನ ಹೆಚ್ಚಿಂದ ಇದೆ ಮಾಹಿತಿ ಬಹಳ ಮಾಹಿತಿ ಇದೆ. ಯಾಕಂದ್ರೆ ಅವ್ರು ಸುಮಾರು 5 ವರ್ಷ ಅಲ್ಲಿ ನಾಗರಹೊಳೆ ಅಂದ್ರೆ, ನಮ್ಮ ನಾಗರಹೊಳೆ ಅಂದ್ರೆ ಒಂಥರ ಅದು ಹೆವಿ ವೈಲ್ಡ್ ಲೈಫ್ ಏರಿಯಾ ಅದು ನಾಗರಹೊಳೆ ಅಂದ್ರೆ. ಹಿಂದೆ ರಾಜ ಮಹಾರಾಜರ ಕಾಲದಿಂದನೂ ಅಲ್ಲಿ ನಾಗರಹೊಳೆಯಲ್ಲಿ ಒಳ್ಳೆ ವೈಲ್ಡ್ ಲೈಫ್ ಚೆನ್ನಾಗಿ ಮೇಂಟೈನ್ ಹಾಕೊಂತ ಬಂದಿದೆ. ಈಗನು ನಮ್ಮ ಅರಣ್ಯ ಇಲಾಖೆದವರು ಅಲ್ಲಿ ಒಳ್ಳೆ ಇದನ್ನ ಮಾಡ್ತಾ ಇದಾರೆ. ಬಟ್ ಇತ್ತೀಚೆಗೆ ಒಳ್ಳೆ ಪ್ರೊಟೆಕ್ಷನ್ ಆಗಿರೋದ್ರಿಂದ ಸ್ವಲ್ಪ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಇರ್ತಾವ, ಮಾನವ ಮತ್ತು ಪ್ರಾಣಿ ಸಂಘರ್ಷ. ಅದಕ್ಕಾಗಿ ಎಲ್ಲ ನಮ್ಮ ಅರಣ್ಯ ಇಲಾಖೆಯಿಂದ ರೈಲ್ವೆ ಬ್ಯಾರಿಕೇಡ್ಸ್ ಮಾಡ್ತಿದಾರ, ಆಮೇಲೆ RCC ಪಿಲ್ಲರ್ಸ್ ಮಾಡ್ತಿದಾರ, ಸೋಲಾರ್ ಬೇಲಿ ಅಂತೇಳಿ ಮಾಡ್ತಿದಾರ. ಬಟ್ ಕಾಡು ಪ್ರಾಣಿಗಳನ್ನ ಆಲ್ಮೋಸ್ಟ್ ಕಾಡಲ್ಲೇ ಉಳಿಯುವ ಹಾಗೆ ಮಾಡ್ಲಿಕ್ಕೆ ಎಲ್ಲಾ ರೀತಿ ಕ್ರಮ ಕೈಗೊಂಡ್ರ ಆದ್ರೂ ಒಂದೊಂದು ಎಲ್ಲೋ ಎಕ್ಸೆಪ್ಟೆಡ್ ಆಗ್ತಿರ್ತಾವ. ಅವಾಗ ಆದಾಗ ನಮ್ಮ ಅರಣ್ಯ ಇಲಾಖೆದವ್ರು ಸೂಕ್ತ ಕ್ರಮ ತಗೊಂತಾರ. ಅದಕ್ಕೆ ಸೂಕ್ತ ಪರಿಹಾರನೂ ಕೊಡ್ತಾರ. ಯಾವುದೇ ಬೆಳೆ ಹಾನಿ ಆದ್ರೆ ಅದಕ್ಕೆ ಬೆಳೆ ಪರಿಹಾರವನ್ನ ಬೇಗ ಮಂಜೂರು ಮಾಡಿಕೊಡ್ತಾರ. ಅದ್ರ ಬಗ್ಗೆ ಏನೂ ಇದಿಲ್ಲ. ಅದು ಬಿಟ್ರೆ ಒಳಗಿದ್ದರಿಗೆ ಈ ಒಳಗ ಅರಣ್ಯದಿಂದ ಒಳಗ ಹೋದ್ರೆ ಯಾವುದೇ ಸಮಸ್ಯೆ ಇರೋದಿಲ್ಲ. ಈ ಅರಣ್ಯದ ಅಂಚಿನ ಒಳಗ ಏನ್ ಇರ್ತಾರಲ್ಲ, ಆ ಗ್ರಾಮಸ್ಥರಿಗೆ ಸ್ವಲ್ಪ ಸಮಸ್ಯೆ ಆಗ್ತಿರ್ತಾವ. ಒಮ್ಮೊಮ್ಮೆ ಯಾವಾಗ ನೀರ್ ಹರಿಸಿ ಬಂದಿರ್ತಾವು, ಆಮೇಲೆ ಏನೋ ಸ್ಪೆಷಲ್ ಇಲ್ಲಿದು ಈಗ ನಾವೇನೋ ಮದ್ವಿ ಊಟ ಅಂತೇಳಿ ಸ್ಪೆಷಲ್ ಇರ್ತೈತಲ್ಲ, ಹಂಗ ಇಲ್ಲೆಲ್ಲಾ ತಿಂದು ಅದು ಇಲ್ಲಿ ನೋಡಿದಾಗ ಒಂದಿಟ್ಟು ಅಟ್ರಾಕ್ಷನ್ ಆಗಿನೂ ಬರ್ಬೋದು. ಅವಕ್ಕೆಲ್ಲ ಒಂದ್ಸಲ ಈ ಮೈಂಡ್ ಅಲ್ಲಿ ಇರ್ತೈತಿ, ಈ ಟೈಮಲ್ಲಿ ಅಲ್ಲಿ ಹೋದ್ರೆ ಸಿಗ್ಬಹುದು ಅನ್ನೋದು ಒಂದು ಕಾನ್ಸೆಪ್ಟ್ ಇರ್ತೈತಿ. ಆನೆಗಳಂತೂ ಇಂಥದ್ರೊಳಗೆ ಬಹಳ ಆನೆಗಳಷ್ಟು ಜಾಣ ಪ್ರಾಣಿ ನಮ್ಮ ಜಂಗಲಲ್ಲಿ ಯಾವ್ದು. ಹೌದ್ರಿ? ಹೌದೌದು, ಬಹಳ ಜಾಣ ಪ್ರಾಣಿ. ಮತ್ತಿಲ್ಲಿ ಇದು ದಾಂಡೇಲಿ ಒಳಗ ಯಾವ ವೆರೈಟಿ ಪ್ರಾಣಿಗಳದಾವ್ರಿ ನೀವು ನೋಡ್ದಂಗೆ ಸರ್? ದಾಂಡೇಲಿನೂ ಸೇಮ್ ನಿಮ್ಗೆ ಡೆನ್ಸಿಟಿ ವೈಸ್, ಆಮೇಲೆ ಅದು ಅಣಸಿ ನ್ಯಾಷನಲ್ ಪಾರ್ಕ್ ಇದೆ. ಆಮೇಲೆ ಕಾಳಿ ಟೈಗರ್ ರಿಸರ್ವ್ ಅಂತಿದೆ, ನಮ್ದು ಒಂದು ಟೈಗರ್ ರಿಸರ್ವ್ ಅದು ಕಾಳಿ ಟೈಗರ್ ರಿಸರ್ವ್. ಅಲ್ಲಿ ಅರಣ್ಯದ ಜೊತೆಗೆ ಪ್ರವಾಸೋದ್ಯಮವನ್ನು ಬಾರಿ ಮಾಡ್ತಿದ್ರು. ಕಾಳಿ ನದಿ ಸೂಪರ್ ಡ್ಯಾಮ್ ಇರೋದ್ರಿಂದ ಪ್ರವಾಸೋದ್ಯಮ ಬಹಳ ಚೆನ್ನಾಗಿ ನಡೀತಾ ಇದೆ. ಔಟ್ ಆಫ್ ಸ್ಟೇಟ್ನರು, ಆಮೇಲೆ ಔಟ್ ಆಫ್ ಕಂಟ್ರಿಯರು, ಆಮೇಲೆ ನಮ್ಮ ಕರ್ನಾಟಕದ ಇತರೆ ಭಾಗದ ಜನನು ಬಂದು ಅರಣ್ಯವನ್ನು ನೋಡ್ತಾರ. ವಿತ್ ಅದ್ರ ಜೊತೆ ಕಾಳಿ ನದಿಯಲ್ಲಿ ಆಗುವಂತ ಅಡ್ವೆಂಚರ್ಸ್ ಗಳನ್ನೆಲ್ಲ ಮಾಡ್ಕೊಂಡು, ವಿತ್ ಸಫಾರಿ ಇದೆ ಪಣಸೋಲಿಯಲ್ಲಿ, ಅಲ್ಲಿ ಎಲ್ಲ ಒಳ್ಳೆ ಅರಣ್ಯವನ್ನ ಎಕ್ಸ್ಪ್ಲೋರ್ ಮಾಡೋರಿದ್ರ ಅಲ್ಲಿ ಹೋಗಕ್ ಒಳ್ಳೆ ಪ್ಲೇಸ್ ಅದು ದಾಂಡೇಲಿ. ಅಲ್ಲಿ ಯಾವಾಗ ದಾಂಡೇಲಿ ಒಳಗಿದ್ರಲ್ಲ ಸರ್, ಯಾವಾಗಾರ ನಿಮ್ಗೆ ಹಂಗೆ ಎಕ್ಸ್ಪೀರಿಯನ್ಸ್ ಆಗೈತ್ರಿ? ಈಗ ಸೈಟ್ ಆಗಿರ್ತೈತಿ, ಟೈಗರ್ ಸೈಟ್ ಆಗಿರ್ತೈತಿ, ಅಥವಾ ಬೇರೆ ಯಾವ್ದಾರ ಕಾಡು ಪ್ರಾಣಿಗಳ ಸೈಟ್ ಆಗಿರ್ತೈತಿ, ನೀವು ಯಾವ್ದಾರ ಹಂಗೆ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಏನಾರ ಹಂಚ್ಕೋಬೇಕಂತ ಹಂಚ್ಕೊಡ್ತೀರಿ? ಟೈಗರ್ ಸರ್ವೆ ಮಾಡುವಾಗನ ನಮಗೆ ಟೈಗರ್ ಸೈಟ್ ಹೋಗಿತ್ತು, ಆಮೇಲೆ ಅದು ಸೈಟ್ ಆಗಿದ್ದು. ಟೈಗರ್ ಸರ್ವೆ ಲೈನ್ ಮಾಡುವಾಗ ಟ್ರಾನ್ಸಾಕ್ಟ್ ಲೈನ್ ಅಂತ ಮಾಡ್ತೀವಿ ನಾವು. 4 ವರ್ಷಕ್ಕೊಮ್ಮೆ ಆಲ್ ಇಂಡಿಯಾ ಟೈಗರ್ ಸರ್ವೆ ಆಗುತ್ತಲ್ಲ, ಆ ಟೈಮಲ್ಲಿ ಟ್ರಾನ್ಸಾಕ್ಟ್ ಲೈನ್ ಮಾಡುವಾಗ ನಮ್ಗೆ ಇದೊಂದು ಎಕ್ಸ್ಪೀರಿಯನ್ಸ್ ಆಗಿತ್ತು, ಟೈಗರ್ ಇದಾಗಿತ್ತು. ಅದರ್ವೈಸ್ ಕರಡಿಯನ್ನ ಆಮೇಲೆ ಚಿರತೆಗಳನ್ನ ನಾವು ಕಾಮನ್ ಆಗಿ ನೋಡ್ತಿದ್ವಿ. ಆನೆಗಳದ್ದು ಈ ಕಡೆ ಭಾಗದಲ್ಲಿ ನಾವು ಇರೋ ಪ್ರದೇಶದಲ್ಲಿ ಸ್ವಲ್ಪ ಕಡಿಮೆ. ಅವಾಗವಾಗ ಅವು ಸೀಸನ್ ವೈಸ್ ಈ ತಿಂಗಳ ಈ ಟೈಮಲ್ಲಿ ಅವು ಆ ಟೈಮಲ್ಲಿ ಇದು ಏರಿಯಾಕ್ಕೆ ಬಂದು ಹೋಗ್ತಿದ್ವು. ಬಟ್ ಅಲ್ಲೇ ಕಾಯಂ ವಾಸ್ತವ್ಯ ಕೊಡುವುದು ಕಮ್ಮಿ. ಈ ಕಡೆ ಕುಳ್ಗಿ ಮತ್ತು ಪಣಸೋಲಿ ಭಾಗದಲ್ಲಿ ಆನೆಗಳದ್ದು ಓಡಾಟ ಸ್ವಲ್ಪ ಭಾಳ ಇತ್ತು. ಅದು ಬಿಟ್ರೆ ಮತ್ತೆ ಅಲ್ಲಿ ದಾಂಡೇಲಿಯಲ್ಲಿ ಏನು ವೈಲ್ಡ್ ಲೈಫ್ ಎಲ್ಲ ಇದೆ.
ನಮ್ಮ ಕರ್ನಾಟಕದ ಭಾಗದಲ್ಲಿ ಸಿಗುವಂತಹ ಆಲ್ಮೋಸ್ಟ್ ಎಲ್ಲಾ ಪ್ರಾಣಿಗಳು ಅಲ್ಲಿ ಸಿಗ್ತಾವ. ಟೈಗರ್ ಇದೆ, ಚಿರತೆ ಇದೆ, ಬ್ಲ್ಯಾಕ್ ಪ್ಯಾಂಥರ್ ಇದೆ, ಆಮೇಲೆ ಎಲ್ಲಾ ರೀತಿ ಪ್ರಾಣಿಗಳು ಅದಾವ. ವಿಶೇಷವಾಗಿ ನಮ್ದು ಇದು ಇದೆ, ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್. ಹಾರ್ನ್ಬಿಲ್, ಹಾ ಸರ್. ಅದು ನಮ್ಮಲ್ಲಿ ಸ್ಪೆಷಲ್, ಅದು ದಾಂಡೇಲಿ. ಹಾ ಸರ್. ಹಿಂಗಾಗಿ ಅಲ್ಲಿ ವರ್ಷಕ್ಕೊಮ್ಮೆ ಹಾರ್ನ್ಬಿಲ್ ಫೆಸ್ಟಿವಲ್ ಅಂತ ಹೇಳಿ ಮಾಡ್ತಾರೆ. ಹಾರ್ನ್ಬಿಲ್ ಫೆಸ್ಟಿವಲ್ ಅಂತ ಹೇಳಿ ಮಾಡ್ತಾರೆ. ಅದು ಸ್ಟೇಟ್ ಬರ್ಡ್ ಏನ್ರ ಹೌದೇನ್ರಿ ಸರ್ ಆ ಕಡೆ? ಇಲ್ಲ ರೀ, ಗೋವಾದಲ್ರಿ, ಅದು ನಾಗಾಲ್ಯಾಂಡ್ ಸ್ಟೇಟ್ ಬರ್ಡ್. ಅಲ್ಲಿ ಹಾರ್ನ್ಬಿಲ್ ಹಬ್ಬವನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ. ಹೌದೇನ್ರಿ ಸರ್? ನಾಗಾಲ್ಯಾಂಡ್ ಅಲ್ಲಿ ಅಲ್ಲಿ ಜಾಸ್ತಿ ಸಂಖ್ಯೆ ಒಳಗ, ಅಲ್ಲಿ ಜಾಸ್ತಿ ಸಂಖ್ಯೆ ಒಳಗಿತ್ರಿ. ಅಲ್ಲಿ ಇದಕ್ಕಿನ್ನ ಚೆನ್ನಾಗಿ ಐತಿ ಅಲ್ಲಿ ನಾಗಾಲ್ಯಾಂಡ್ದಲ್ಲಿ. ಹಿಂಗಾಗಿ ಅಲ್ಲಿ ಒಳ್ಳೆ ಮ್ಯಾರಥಾನ್, ಆಮೇಲೆ ಆರ್ಮಿದವರು ಎಲ್ಲ ಅಲ್ಲಿ ಚೆನ್ನಾಗಿ ಕೋಆಪರೇಟ್ ಮಾಡ್ಕೊಂಡು ಅಲ್ಲೆಲ್ಲ ಒಳ್ಳೆ ದೊಡ್ಡ ಹಬ್ಬನ ಮಾಡ್ತಾರೆ. ಇತ್ತೀಚೆಗೆ ಗೋವಾದಲ್ಲಿನೂ ಮಾಡಾತಾರ್ರಿ. ಗೋವಾದಲ್ಲಿ ಒಂದ್ಸಲ ಮಾಡಿದ್ರು ಅನ್ಸತಿ. ನಮ್ಮಲ್ಲಿ ವರ್ಷಕ್ಕೊಮ್ಮೆ ದಾಂಡೇಲಿಯಲ್ಲಿ ಮಾಡ್ತಾರೆ. ಅದು ಬಿಟ್ರೆ ಈಗ ಆಲ್ಮೋಸ್ಟ್ ಎಲ್ಲಾ ಕಡೆ ಈಗೇನ್ ಸ್ಟೇಟ್ ಒಳಗೆ ಯಾವ ಪ್ರಾಣಿಗಳಿದಾವಲ್ಲ, ಎಲ್ಲಾ ಪ್ರಾಣಿಗಳು ದಾಂಡೇಲಿಯಲ್ಲಿ ನೋಡ್ಲಿಕ್ಕೆ ಸಿಗ್ತಾವ. ಹೌದ್ರಿ.